74 वर्षीय गंगाधर नागैया की पहली जांच हुमनाबाद में हमारे द्वारा आयोजित सामुदायिक आउटरीच कैंप में की गई और आगे की जांच के लिए उन्हें हमारे बेस अस्पताल रेफर कर दिया गया। जांच में मरीज को धुंधलापन दिखाई दिया, जो मोतियाबिंद और ग्लूकोमा के कारण था। ग्लूकोमा आँखों की नसों का एक रोग है जो आँखों के दबाव में वृद्धि के कारण होता है। यह मरीज ग्लूकोमा के कारण एक आँख की रोशनी पहले ही खो चुका था और वह दूसरी आँख में मोतियाबिंद और ग्लूकोमा के साथ हमारे पास आया था। इस बेहतर दृष्टि वाली आँख में भी ग्लूकोमा अंतिम चरण में था और गंभीर था। मरीज और उसके परिवार के सदस्यों को मोतियाबिंद और ग्लूकोमा की संयुक्त सर्जरी के बारे में सलाह दी गई। जोखिम और लाभ स्पष्ट रूप से समझाए गए और उनकी सहमति प्राप्त करने के बाद इन्फिनिटी विजन आई केयर हॉस्पिटल के डॉक्टर शैलेश दापके ने सर्जरी की। हमें इस मरीज की सफल सर्जरी की घोषणा करते हुए खुशी हो रही है और हम इस मरीज की दृष्टि वापस लाने पर खुद को धन्य महसूस कर रहे हैं, जो अन्यथा अंधा हो जाना तय था अगर इलाज न किया जाता। आइए देखें कि मरीज और उसके परिवार के सदस्यों ने हमारे साथ अपने अनुभव के बारे में क्या कहा। ಸರ್ ನಿಮಗೆ ಆಪರೇಷನ್ ಆಗಕ್ಕಿಂತ ಪहिले ಯಾವ ತರ ಕಾಣ್ತಿತ್ತು, ಆಪರೇಷನ್ ಆದ್ಮೇಲೆ ಯಾವ ತರ ಕಾಣ್ತದೆ? ಈ ಆಪರೇಷನ್ ಆದ್ಮೇಲೆ ಪೂರಾ ಕುಳ್ಳ ಕಾಣ್ತದೆ. ಆಪರೇಷನ್ ಗಿಂತ ಪहिले ಯಾವ ತರ ಇತ್ತು? ಕಾಣಿಸ್ತಿಲ್ಲ, ಬರಬರಿ ಕಾಣ್ತಿದ್ದೀನಿ. ಸುಮ್ಮನೆ ಓಟಿ ಕೂಟ್ರು ಹೋದ ಹಂಗಲ್ಲ. ಈ ಪೂರಾ ಕ್ಲಿಯರ್ ಕಾಣುತ್ತೆ. ಆಪರೇಷನ್ ಗಿಂತ ಪೈಲಕ್ಕೆ ಏನಾಗ್ತಿತ್ತು, ಪೂರಾ ಮಂಜ ಹಾಕೊಂಡು ಅವ್ರ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾಗ್ತಿತ್ತು. ಇಲ್ಲಿ ಒಂದಕ್ಕಾಗ್ಲಿ ಎರಡಕ್ಕಾಗ್ಲಿ ಊಟಕ್ಕಾಗ್ಲಿ ಸ್ನಾನಕ್ಕಾಗ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು. ಈಗ ಆಪರೇಷನ್ ಆದ್ಮೇಲೆ ತನ್ನಿಜೆ ತಾನೇ ಹೋಗ್ತಾರ, ತನ್ನಿಜೆ ತಾನೇ ಬರ್ತಾರ, ಊಟ ಮಾಡ್ತಾರ, ಸ್ನಾನ ಮಾಡ್ತಾರ. ಏನ್ರಿ ಈ ಕಣ್ಣು ಕ್ಲಿಯರ್ ಆಗಿ ಕಾಣ್ತದ. ಈಗ ಮತ್ತೇನ್ರ ಈ ನಮ್ಮ ಕಣ್ಣಿನ ಆದ ಕಡೆ ನಂಬಲಿನ ಮನ್ಯಾಗ ನಮ್ಮ ಮೂಗರ್ ಫ್ಯಾಮಿಲಿ ಇದ್ದೇವ್ರಿ. ಈಗ ಮೂಗರ್ ಮೆಂಬರ್ಸ್ ಇದ್ದೇವು. ನಮ್ಮ ಮೈನವ್ರು ಅವ್ರಿಗೂ ಬೆಂಗಳೂರು ತೋರ್ಸ್ಕೊಂಡ್ ಬಂದೇವು. ಜಯದೇವದೇ ಹೋಗಿರ್ಲ, ಅಲ್ಲೇ ಹೋಗ್ಯ ಬೆಂಗಳೂರು. ಅವ್ರಿಗೂ ಕೂಡ ಅವ್ರಿಗೆ ಅಂದ್ರೆ ನಮ್ ಕಣ್ಣು ವೀಕ್ ಆಗ್ಯದ, ನಿಮ್ಗೆ ಮಾಡೋದಾಗಲ್ಲ, ಇದು ನಿಮ್ಗೆ ಓಡಿಸ್ಬೇಕು, 2 ವರ್ಷ ಬೇಕು, ನೀವು ಹಿಂಗೆ ಡ್ರಾಪ್ ತಪ್ಪ ತಗೊಳ್ಳಿರಿ ಅಂತ ಹೇಳಿ ಅವ್ರಿಗೂ ಕೂಡ ಏನ್ ಮಾಡಿದೇವು, ಕ್ಯಾಂಪಿಗೆ ಹೋಗಿದ್ವಿ. ಅಲ್ಲೇ ಹುಮ್ನಾಬಾದ್ ಕ್ಯಾಂಪಿಗೆ ಅವ್ರ ಚಟ್ಟಿ ಬರ್ಕೊಂಡ ಮತ್ತೆ ಅವ್ರನ್ನೂ ಕೂಡ ನಮ್ಮ ಅಣ್ಣವರು ಅವರು ಎಲ್ಲ ಕೂಡ ಬಂದೆವು. ಕೂಡ ಆಪರೇಷನ್ ಅದೇ ಟೈಪ್ ಇಲ್ಲೇ ಮಾಡತ್ತ. ಆನಂತರ ನಮ್ಮದು ಕಣ್ಣೊಂದು ಆಪರೇಷನ್ ಮಾಡ್ಕೊಂಬತ್ತ. ನಾನು ಒಂದು ತಿಂಗಳ ಟೈಮ್ ತಗೊಂಡಿದ್ದೆವು. ಆನಂತರ ನಮ್ಮ ವೈನವ್ರು ಮತ್ತೊಬ್ಬರು ಅವ್ರಿಗೂ ಕೂಡ ಒಂದು ಆಪರೇಷನ್ ಮಾಡುತ್ತ. ಹೀಗಾಗಿ ನಮ್ಮ ಮನೆಯಲ್ಲಿ 4-5 ಮಂದಿ ಫ್ಯಾಮಿಲಿಗಳು ಇದ್ದೆವು. ಅದಕ್ಕಾಗಿ ಈ ದವಾಖಾನೆ ನಮ್ಗೆ ಭಾಳ ಚಾಯ್ಸ್ ಅನ್ಸದ. ಡಾಕ್ಟರ್ ಹಿಡ್ಸ್ಯಾರ, ಒಳ್ಳೆ ರೀತಿಯಿಂದ ಮಾತಾಡ್ತಕ್ಕಂಥದ್ದು, ಆಪರೇಷನ್ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಒಳ್ಳೆ ರೀತಿ ಅಂತೇಳಿ ನಾವು ಇಲ್ಲಿಗೆ ಬರ್ಬೇಕಂತ ನಮ್ಗೆ ಇಷ್ಟ ಆಗುತ್ತೆ. ನರದ ಪ್ರಾಬ್ಲಮ್ ಇದ್ರಿ. ಹಾ ರೀ, ನರದ ಪ್ರಾಬ್ಲಮ್ ಗ್ಲೈಕೋಮಾ ಅಂತಾರ. ಹೌದು. ಅದು ಅದ್ರ ಬಗ್ಗೆ ಎಲ್ಲ ನಮ್ಮ ಡಾಕ್ಟರ್ ಶೈಲೇಶ್ ದಾಪಕೆ ಸರ್ ಅವ್ರು ತಿಳಿಸಿ ಹೇಳಿದ್ದಾರೆ. ಹೌದು. ಬಂದ ತಕ್ಷಣ ನಮ್ಗೆ ಏನ್ ಮಾಡಿದ್ರು, ಒಳಗಡೆ ಕರ್ಕೊಂಡು ಎಲ್ಲ ಡಿಟೇಲ್ ಆಗಿ ನಮ್ಮ ಅಣ್ಣವ್ರಿಗೆ ಏನ್ ಮಾಡಿದ್ರು, ಕಣ್ಣು ನೋಡಿದ್ರು. ನೋಡಿ ಹಿಂಗೇನಪ್ಪ ಅಂದ್ರೆ ಒಳಗ ಕ್ಯಾಟ್ರಿನೋ ಆಯ್ತು, ನರಗಳು ವೀಕ್ ಅವ, ಅದು 80% ಜನ ಡ್ಯಾಮೇಜ್ ಇದ್ದಪ್ಪ, 40% ಅವ. ಅದ್ರ ಸಲುವಾಗಿ ಇದ್ದೇನಪ್ಪ ಅಂದ್ರೆ ಅವಕ್ಕೆ ಜಾಕಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಮತ್ತೆ ನೀವು ಆಪರೇಷನ್ ಮಾಡ್ಬೇಕಾಯ್ತದ. ಹಿಂದಿನ ನರಗಳು ಕೂಡ ವೀಕ್ ಆಗ್ಯಾವ, ಅವಕ್ಕೂ ಕೂಡ ಆಪರೇಷನ್ ಮಾಡ್ಬೇಕು. ಆ ನಂತರ ಮ್ಯಾಲಿನ ನರ ಕೂಡ ಆಪರೇಷನ್ ಮಾಡ್ಬೇಕಾಯ್ತದ. ಅದಕ್ಕೆ ಡ್ಯಾನ್ಸ್ ಕೊಡ್ಸ್ಬೇಕಾಯ್ತದ ಹೋಗ್ಸರ್. ಅವಾಗ ನೀವು ಸ್ವಲ್ಪ ಏನ ನೋಡ್ಬೋದು ಅಂತ ಮಾತಾಡ್ತಾರೆ ಸರ್. ಆ ನಂತರ ನಾವು ಬೆಂಗಳೂರಿಗೆ ಹೋಗಿದ್ದೇವ್ರಿ, ಜಯದೇವ್ ಹಾಸ್ಪಿಟಲ್. ಅಲ್ಲಿ ಹೋದೆವು. ಇಲ್ಲ ಡಾಕ್ಟರ್ ಅಂದ್ರು, ಅವರು ಇದು ಕಣ್ಣು ಬಹಳ ವೀಕ್ ಆಗ್ಯದ, ಅದಕ್ಕಿನ್ನ ಓಡಿಸ್ಬೇಕು, 2 ವರ್ಷ ಬೇಕು ಅಂತ ಮಾತಾಡಿರೋರು. ನೀವು ಅವೇ ಡ್ರಾಪ್ಸ್ ಹಾಕೋತ ಹೋಗ್ರಿ, ಡ್ರಾಪ್ ಹಾಕೋತೇವೆ ಅಂತಂದ್ರೆ ಡ್ರಾಪ್ ತಂದು ಇಲ್ಲೇ ಹಾಕೋತ ಕುಂತೇವ್ರಿ. ಒಂದ್ಮೇಲೆ ಏನಂತಂದ್ರೆ ಅಲ್ಲಿ 1-2 ಸಲ ತೋರಿಸ್ದೇವು. ತೋರ್ಸ್ಮೇಲೆ ಅವ್ರೇನಂದ್ರು, ಇದು ಕಣ್ಣು ಭಾಳ ವೀಕ್ ಅದ, ನೀವ್ ಏನ್ ಮಾಡ್ಬೇಕು, ಹೈದರಾಬಾದ್ ಹೋಗಿ ಟೆಸ್ಟ್ ಮಾಡ್ಕೊಂಡ್ ಬರ್ಬೇಕು ಅಂತಂದ್ರು. ಆ ರಿಪೋರ್ಟ್ ಮೇಲೆ ನಾವು ನಿಮ್ಗೆ ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ಮೇಲೆ ನಮ್ಗ ಹಿಂಗೆ ಸ್ವಲ್ಪ ಇದು ಡ್ರಾಪ್ಸ್ ಹಾಕೋತ ಉಳ್ದೇವು. ಆ ನಂತರ ನಿಮ್ ಕ್ಯಾಂಪಿಗೆ ಬಂದೆವು. ಕ್ಯಾಂಪಿಗೆ ಬಂದ್ಮೇಲೆ ಕ್ಯಾಂಪಿನಿಂದ ನಮಗೆ ಮಾಹಿತಿ ಆಯ್ತು, ಈ ಕಡೆ ಬಂದೆವು. ಅದೇ ಆ ತರನೇ ಸರ್ ಕ್ಯಾಟ್ರಾಕ್ಟ್ ಸರ್ಜರಿ ಕೂಡ ಆಗಿದೆ ಸರ್. ಅದೇ ನಿಮ್ಗ ಒಳ ಕ್ಯಾಟ್ರಾಕ್ಟ್ ಸರ್ಜರಿ ಸರ್ ಅವ್ರು ಮಾಡತ್ತೇನಲ್ಲ, ಹೊರಗೆ ಟಿವಿದಾಗ ಲೈವ್ ತೋರಿಸ್ತಾರೆ, ನೋಡಿ ಸರ್? ನೋಡಿದ್ರು. ಅದ್ರ ಬಗ್ಗೆ ಈಗ ನಾವ್ ಏನ್ ಮಾಡಿದ್ವಿ, ಒಳಗವ್ರು ನಮ್ಮ ಅಣ್ಣವ್ರಿಗೆ ಆಪರೇಷನ್ ಮಾಡ್ತಾ ಇದ್ದರಿ. ಆ ಒಳಗ ಕಣ್ಣಿಂದು ಟಿವಿದಾಗ ಎಲ್ಲ ಹಾಕೋತೇವೆ, ನಾವು ಹೊರಗಡೆ ಕುಂತಿದ್ದೆವು. ಕುಂತಾಗ ಕಣ್ಣೆಲ್ಲ ನೋಡಿದಾಗ ಅವ್ರು ಒಂದು ಡಾಕ್ಟರ್ ಸಾಬ್ರು ಎಲ್ಲ ಅವು ಏನು ಸರ್ಜರಿ ಮಾಡ್ತಕ್ಕಂಥ ಇದ್ದು ಸರ್. ಆ ತರ ಲೈವ್ ಎಲ್ಲಾರ ಬೇರೆ ಹಾಸ್ಪಿಟಲ್ದಾಗ ಬೀದರ್ದಾಗ ನೋಡಿರಿ ಸರ್? ಇಲ್ಲ, ನಾವು ಬೀದರ್ದಾಗ ನೋಡಿಲ್ಲ. ಯಾಕಂದ್ರೆ ನಾವು ಇಲ್ಲೆಲ್ಲ ತೋರ್ಸ್ಕೊಂಡೇ ನೋಡಿದೆವು. ಈ ಕಣ್ಣಿನ ಡಾಕ್ಟರ್ ಇಲ್ಲೊಬ್ಬರು ಇದ್ರು, ಇವರೊಬ್ಬರು. ಮತ್ತೆ ಸ್ವಲ್ಪ ಆಗಲ್ದಕ್ಕೆ ನಮ್ಗೆ ಕಾಣಿಸ್ ಚಾನ್ಸಸ್ ಇತ್ತು, ನಾವು ಹೋಗಿಲ್ಲ. ಇವ್ರು ಸರಿ ಅಂದ್ರೆ ಅವರು ಬೆಂಗಳೂರು ಬಂದಾಗ ಅವ್ರ ಬಳಿ ತೋರ್ಸ್ಕೊಂಡಿದ್ದ. ಫಸ್ಟ್ ಅಂದ್ರೆ ಈಗ ನಮ್ ಬೀದರ್ದಾಗ ಅಂದ್ರೆ ಇವರೇ ಫಸ್ಟ್. ನಮ್ ಡಾಕ್ಟರ್ ಸರ್ ಅವ್ರ ನಡವಳಿಕೆ ಹೆಂಗ ಅನಿಸ್ತು ಸರ್ ನಿಮ್ಗೆ ಒಳಗ್ ಈಗ ಅದ್ರ ಬಗ್ಗೆ ಅಂತಂದ್ರೆ ಅವ್ರಿಗೆ ನಾವು ಹೇಳ್ಕೊಬಂದ್ರೆ ಬಹಳ ಅವ್ರಿಗೆ ಹೇಳ್ಬೇಕಾದ್ರೆ. ಯಾಕಂದ್ರೆ ಅವ್ರೊಂದು ನಮ್ಕ ಸಣ್ಣವ್ರ
ಅದು ಕೂಡ ಹೇಳ್ತಕ್ಕಂಥ ಒಂದು ನಗುಮುಖದಿಂದ, ಒಂದು ಪ್ರೇಮದಿಂದ, ಪ್ರೀತಿಯಿಂದ, ಯಾರಿಗೂ ಒಂದು ಅಭಯ ಆಗ್ಬರ್ತಕ್ಕಂಥ ಒಂದು ಮಾತನ್ನ ಆಡ್ತಾ ಇದ್ದಿಲ್ಲ ಅವರು. ಒಂದು ಅಪ್ರೂಪ್ಲಿಂಗ್ ಮಾತಾಡಿ ಒಂದು ಡಿಸ್ಕಸ್ ಮಾಡಿ ಹಿಂಗಾಗ್ತದೆ ಅಂತ ಹೇಳಿ ಮಟ್ಟಿ ಒಂದು ಒಳ್ಳೆ ರೀತಿಯಿಂದ ಮಾತಾಡ್ತಕ್ಕಂಥ ಒಂದು ಶೈಲಿ ಅವ್ರ ಬೆಲ್ಲ ಅಂತ. ಅದೇ ಆತರ ಸರ್ ನಮ್ದು ಹಾಸ್ಪಿಟಲ್ ಯಾವ ತರ ಅನ್ನಿಸ್ತು ನಿಮ್ಗೆ? ಓವರ್ ಆಲ್ ಮ್ಯಾಲೆಲ್ಲ ಊಟಿಯರ ಕೆಳಗಿನೆಲ್ಲ ಚೆಕ್ ಮಾಡಿ ಕಳಿಸ್ತಾರ, ಓವರ್ ಆಲ್ ನೀಟ್ನೆಸ್ ಅಲ್ಲಿ ಯಾವ ತರ? ಇಲ್ಲೇ ನಾವು ನೋಡಿದ್ರೆ ಬಹಳಷ್ಟು ಸೂಕ್ಷ್ಮ ಅದ್ರಿ. ಏನು ಒಂದು ನೊಣ ಇಲ್ಲ, ಒಂದು ಜಳ್ಳಿ ಕೂಡ ಇಲ್ಲ, ಒಂದು ಬಲ್ಲತ್ರ ಸುವಾಸ ಅಂಬದ್ ಯಾವ್ದೂ ಇಲ್ಲ. ಬಹಳ ಕ್ಲೀನ್ ಆಗದ್ರಿ, ನೀಟ್ ಆಗಿದೆ ಅಂತ ಹೇಳಕ್ ನಾವು ಬರ್ತೇವೆ. ಈ ಟೈಪ್ ನಾವು ದವಾಖಾನೆ ಎಲ್ಲಿ ಬಿ ನೋಡಿಲ್ಲ. ಅವರು ಒಂದು ಹೊರಗಿನ ಬಲ್ಲತ್ರ ಜನರು ಒಳಗೆ ಚಪ್ಪಲ್ಗಾಲಿಂದ ಹಂಗೆ ಬರೋದು, ಮಟ್ಟೋದು, ಹೊಲ್ತೊಂಡ್ ಬರೋದು, ಮಟ್ಟೋದಿಲ್ಲ. ಆಯ್ತಿರ್ತಕ್ಕಂಥ ಕೋಣೆಗಳು ನೋಡಿದ್ರೆ ಬಹಳ ಶುದ್ಧವಾಗಿವೆ. ಏನ್ರಿ ಬಹಳ ಮನೆಯಲ್ಲಿ ನಮ್ಮಲ್ಲಿ ಇಡೋದಾಗಲ್ಲ, ಅದು ಕೂಡ ದವಾಖಾನೆ ಒಟ್ಟು ನೀಟ್ ಆಗಿದೆ ಅಂತ ನಮ್ಗೆ ಅನ್ಸುತ್ತೆ. ಆಯ್ತು ಸರ್, ಈಗ ನಿಮ್ಮ ಆಪರೇಷನ್ ಆಗಿಲ್ಲ, ಈಗ ನೀವು ಹೋಗ್ತಿರ ಮನೆಗೆ, ನಿಮ್ ಮನೆಗೆ ನೆಂಟ್ರ ಅಥವಾ ಬರ್ತಾರ, ನೋಡ್ತಾರ ಅವ್ರಿಗೆ ಸರ್ ಅವ್ರಿಗೆ ನೋಡಿ ಏನ್ ಮಾಡ್ಕೊಂಡಿರ ಆಪರೇಷನ್ ಯಾವ ತರ ಆಯ್ತು ಅಂತ ಕೇಳಿದ್ರೆ ನೀವು ಯಾರಿಗಾರ ನಮ್ಮ ಹಾಸ್ಪಿಟಲ್ ರೆಫರ್ ಮಾಡ್ಬೋದು ಸರ್? ಹೌದು ಮಾಡ್ಬೋದು. ಈಗ ನಾವು ಮೊದ್ಲೆಲ್ಲ ನೆಂಟ್ರೆಲ್ಲ ಬಂದಿರೋ ಬಳಿ ನಾವ್ ಒಂದೇವ್ ಎಲ್ಲ ಹೇಳ್ದೇವು, ಬೆಂಗಳೂರು ಹೇಳ್ದೇವು, ಆನಂತರ ಇಲ್ಲಿ ಅಲ್ಲಿ ಎಲ್ಲಿ ಬಿ ಆಗಿಲ್ಲ. ಈಗ ಆದ ತಕ್ಷಣ ನಮ್ಗೆ ಅಲ್ಲಿ ಏನ್ ಮಾಡಿದೆವು, ಕ್ಯಾಂಪ್ನಾಗ ಹೋದ ತಕ್ಷಣ ಅಲ್ಲಿ ಬರ್ಕೊಟ್ಟು ಇಲ್ಲಿ ಬಂದೆವು. ಬಂದ ತಕ್ಷಣ ಡಾಕ್ಟರ್ ಮಾಡ್ಕೊಂಡ್ರು, ನಿಮ್ಗೆ ಯಾರು ಹೇಳ್ಯಾರ ಇದು ಆಗಲ್ಲ ಅಂತೇಳಿ, ಇದನ್ನ ನಾ ಮಾಡ್ತೀನಿ ಅಂದಾರ, ಸಕ್ಸಸ್ ನಾ ಮಾಡ್ತಾ ಅಂತಂದಾರ ಅಂತೇಳಿ ನಾನು ಬಂದವ್ರಿ. ನಾವು ಎಷ್ಟು ಮಂದಿ ನೆಂಟರು ಬರ್ತಾರ ನೋಡ್ರಿ, ನೆಂಟ್ರಿ ಇವ್ರಿ ಆಪರೇಷನ್ ಆಗತ್ತೆ ಬಂದ್ರೆ ಭೇಟಿ ಮಾಡಕ್ ಬರ್ತಾರಲ್ಲ, ಅಷ್ಟು ಮಂದಿಗೆ ಅದೇ ಹೇಳ್ಕೊತೀವಿ. ಅದೇ ಸರ್, ನೀವು ಯಾರು ನಿಮ್ಗೆ ಕೇಳಿದ್ರೆ ಈಗ ಹಾಸ್ಪಿಟಲ್ ರೆಫರ್ ಮಾಡ್ಬೋದು ಸರ್? ಮಾಡ್ಬೋದು, ಮಾಡಿಸ್ಬೋದು. ಅದಲ್ಲದೆ ನಮ್ಮೂರು ಸದ್ಯಕ್ಕೆ ಇಲ್ಲಿ ಒಂದ್ ಇಬ್ಬರು ಮುಗರ್ ನಿಮ್ಮಲ್ಲೇ ಮಾಡಿಸ್ಕೊಂಡಿದ್ದಾರೆ. ಡಾಕ್ಟರ್ ಇಬ್ಬರು ಮುಗರ್ ನಿಮ್ಮಲ್ಲಿ ಆಗತ್ತೆ. ನಮ್ಮದಾದ್ಮೇಲೆ ನಮ್ಮೂರು ರಾತ್ರಿ ಚಂದಿಗೆ ಯಾರ ತಕ ಮಾಡ್ತಾರೆ. ಆಯ್ತು, ಹಿಂದೆ ಬಂದಿರ್ತಕ್ಕಂಥ ನೆಂಟಾಗಿ ನಾವು ಕೂಡ ಹೇಳ್ತಾ ಇದ್ವಿ. ಬೆಸ್ಟ್ ಅಂದ್ರೆ ಡಾಕ್ಟರ್ ಇವರೇ ಶೈಲೇಶ್ ಡಾಕ್ಟರ್ ಧಾಪ್ಕೆ ಅವರು ಏಕ್ ನಂಬರ್ ಬೀದರ್ ಅಂತ ನಾವ್ ಹೇಳ್ತೀವಿ. ಯಾಕಂದ್ರೆ ಅವ್ರು ಬೆಂಗಳೂರು ಮಾಡಲ್ಲ ಆಗಲ್ಲ ಅಂದ್ಮೇಲೆ ಇಲ್ಲಿ ಬೇರೆ ಡಾಕ್ಟರ್ ಆಗಲ್ಲ ಅಂದ್ಮೇಲೆ ಇವ್ರು ಹೆಂಗ್ ಮಾಡಿದ್ರು ಅಂತ ಕೇಳಿದ್ರು. ಅಂದ್ರೆ ಆ ಟೈಪ್ ಅವ್ರು ಸರ್ಜನ್ ಯಾರ ಅವರು ಕಲ್ತ್ ಬಂದಾರ, ಅದಕ್ಕಾಗ ಅವ್ರು ಧೈರ್ಯ ಇದ್ದಾಗೆ ಹೇಳ್ಯಾರ ಅವ್ರು ಆ ಮಾತು ಅಂತಂದ್ರು. ಯಾಕಂದ್ರೆ ನಾವು ವರ್ಷಾಂತಗತಿ ಬೆಂಗಳೂರು ಇಲ್ಲಿ ತೋರ್ಸ್ಕೊಂಡ್ಬಂದು ಹಂಗೆ ಕುಂತಿದ್ದೆವು, ನೋಡಮ್ ಅಂತೇಳಿ ಆಗಿಲ್ಲ. ಈಗ ಅವ್ರು ಹೆಂಗ್ ಮಾಡಿದ್ರು ಅಂತಂದ್ರೆ ಅವ್ರ ಆ ಸರ್ಜನ್ ಕಲ್ತಾರ, ಧೈರ್ಯ ಹೇಳ್ಯಾರ, ನಮ್ಗೆ 100% ಗ್ಯಾರಂಟಿ ಕೊಟ್ರ ಅಂತ ಹೇಳಿದ್ರು. ಹಂಗ ನಾವು ಬೆಂಗಳೂರ್ಲಿಂದ ಬಿಟ್ಕೊಟ್ಟು ಇಲ್ಲಿ ಬಂದ್ ಮಾಡ್ಕೊಂಡಿದ್ದೇವೆ.